ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ನಿಮ್ಮ ಪ್ರೀತಿಯ ಮುತ್ತುರಾಜ್. ಇವತ್ತೊಂದು ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ. ಓಕೆ, ತುಂಬ ಜನಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂತ ಹೇಳಿದ್ರೆ, ಜನ ಸೇರಿಸ್ಬೇಕು, ಜನ ಸೇರಿಸಿದ್ರೆ ದುಡ್ಡು ಬರುತ್ತೆ, ಹಣ ಕಟ್ಟಿಸ್ಬೇಕು ಅನ್ನೋ ತಪ್ಪು ಕಲ್ಪನೆ ಖಂಡಿತ ಇಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇರುತ್ತೆ. ಓಕೆ, ಕಂಪನಿಯಿಂದ ನೇರವಾಗಿ ಕಸ್ಟಮರ್ಸ್ಗಳಿಗೆ ಸಿಗ್ತಾ ಇರುತ್ತೆ. ಆ ಪ್ರಾಡಕ್ಟನ್ನ ನಾವು ಯೂಸ್ ಮಾಡ್ತೀವಿ, ಅದ್ರ ಉಪಯೋಗಗಳನ್ನ ಪಡ್ಕೊತೀವಿ. ಆ ಒಂದು ಬೆನಿಫಿಟ್ಸನ್ನು ಜನಗಳಿಗೆ ಶೇರ್ ಮಾಡ್ತಾ ಹೋಗ್ತೀವಿ. ಓಕೆ, ನನಗಾದಂಥ ಉಪಯೋಗಗಳು ಅವ್ರಿಗೂ ಸಿಗುತ್ತೆ. ಇಷ್ಟೇ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ. ಇಲ್ಲೂ ಕೂಡ ರಾತ್ರೋರಾತ್ರಿ ಶ್ರೀಮಂತರಾಗಲಿಕ್ಕೆ ಯಾವುದೇ ಶಾರ್ಟ್ಕಟ್ಸ್ ಇಲ್ಲ. ಓಕೆ, ಇಲ್ಲೂ ಕೂಡ ಅದರದೇ ಆದಂಥ ಸಮಯ ಹಿಡಿಯುತ್ತೆ. ಯಾವುದೇ ಬಿಸ್ನೆಸ್ಸಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾಗ್ತಿದ್ದಾರೆ, ತಿಂಗಳಲ್ಲಿ ಲಕ್ಷ ಲಕ್ಷ ಗಳಿಸ್ತಾ ಇದ್ದಾರೆ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಆದಂಥ ಒಂದು ಸಮಯ ಹಿಡಿಯುತ್ತೆ. 2 ವರ್ಷ, 3 ವರ್ಷ, 1 ವರ್ಷ, 5 ವರ್ಷ ಈ ಥರದ ಸಮಯ ತಗೊಳುತ್ತೆ. ಅಷ್ಟು ವರ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ಆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ, ಬೇರೆಯವ್ರಿಗೆ ಶೇರ್ ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರಾಡಕ್ಟು ಸೇಲ್ಸ್ ಆಗೋದ್ರಿಂದ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹಣದಿಂದ ಎಲ್ಲರೂ ಬೆಳೀತಾರೆ. ಯಾರೋ ಒಬ್ಬರು ಬೆಳೆಯೋದಲ್ಲ, ಎಲ್ಲರೂ ಬೆಳೀತಾರೆ. ಆದರೆ ಕೊನೆಯದಾಗಿ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಆಯ್ಕೆ ಮಾಡುವಂಥ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಯಾವುದು, ಅದರ ಬ್ಯಾಕ್ಗ್ರೌಂಡ್ ಏನು, ಅದರ ಓನರ್ ಯಾರು, ಓಕೆ, ಅಲ್ಲಿ ಏನು ಪ್ರಾಡಕ್ಟ್ ಸಿಗ್ತಾ ಇದೆ, ಅದರ ಕಾಸ್ಟ್ ಏನಿದೆ, ಓಕೆ, ಅದರ ಸರ್ವಿಸ್ ಹೇಗಿದೆ, ಇದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಫಸ್ಟು ಆಯ್ಕೆ ಮಾಡಬೇಕಾದ್ರೆ ತಪ್ಪು ಹೆಜ್ಜೆ ಇಡೋದು ಬೇಡ. ಸರಿಯಾದ ಡೈರೆಕ್ಟ್ ಸೆಲ್ಲಿಂಗನ್ನು ಆಯ್ಕೆ ಮಾಡಿ ಕೇವಲ 2 ರಿಂದ 3 ವರ್ಷದಲ್ಲಿ ನೀವು ಕೂಡ ನಿಮ್ಮ ಜೀವನವನ್ನು ಬದಲಾಯಿಸ್ಕೋಬಹುದು. ಈ ತಪ್ಪು ಕಲ್ಪನೆಯಿಂದ ಆಚೆ ಬನ್ನಿ.